ಕಾರ್ಯಕ್ರಮದಲ್ಲಿ ಸಾಹಿತಿಗಳು ಸಂಭಾವನೆ ಪಡೆಯುವ ಪದ್ಧತಿ ನಿಲ್ಲಿಸಬೇಕು. ಸಾಹಿತಿ ಸಂಪತ್ ಬೆಟ್ಟಿಗೆರೆ. ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಉಳಿಸುವ ವೇದಿಕೆಯಲ್ಲಿ ಭಾಗವಹಿಸುವ ಸಾಹಿತಿಗಳು, ಪ್ರಾಧ್ಯಾಪಕರು, ಚಿಂತಕರು ಸಂಭಾವನೆ ಪಡೆಯುವ ಪದ್ಧತಿ ನಿಲ್ಲಿಸಬೇಕು. ಇದು ಸೇವಾ ಭಾವದ ಹುದ್ದೆಯಾಗಿದೆ ಎಂದು ಸಾಹಿತಿ ಸಂಪತ್ ಬೆಟ್ಟಿಗೆರೆ ಅಭಿಪ್ರಾಯಪಟ್ಟಿದ್ದಾರೆ. ಪಟ್ಟಣದ ಅಡ್ಡಂತ್ಯಾಯ ರಂಗಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ಹಾಗೂ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಶನಿವಾರ ವಿಶ್ವ ಮಾನವ ವೇದಿಕೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕುವೆಂಪು ರಚಿಸಿದ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರು ಧ್ಯಾನ ಎಂಬ ನಾಡಗೀತೆ ಎಲ್ಲರೂ ಒಂದೇ ಧ್ವನಿಯಲ್ಲಿ ಓದುತ್ತಿದ್ದೇವೆ. ಅಂಬೇಡ್ಕರ್ ಸಂವಿಧಾನ ನೀಡಿದ ಗೌರವವನ್ನು ಹೊಗಳುತ್ತೇವೆ. ಆದರೆ ಮನೆಯಲ್ಲೂ ಧಾರ್ಮಿಕ ಸಾಂಸ್ಕೃತಿಕ ಆಚರಣೆಗಳಲ್ಲೂ ಜಾತಿ ಭೇದ ತೋರಿಸುವುದು ಸಮಾಜದ ದೊಡ್ಡ ದುರಂತ ಎಂದು ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಆಶಯಗಳನ್ನು ನಿಜವಾಗಿ ಅನುಸರಿಸುತ್ತಾ ಇರುವಂತಹ ಆಟೋ ಚಾಲಕರೇ ಆಗಬಹುದು ಎಂದರು. ನಗರ ಬಸ್ ನಿಲ್ದಾಣದ ಜೂನಿಯರ್ ಕಾಲೇಜು ಸಮೀಪ ಕನ್ನಡಾಭಿವೃದ್ಧಿ ಪ್ರಾಧಿಕಾರ ನಿರ್ಮಿಸಿದ್ದ ಕನ್ಮಾದ ಕವಿಗಳ ನಾಮಫಲಕದ ಮೇಲೆ ಕನ್ನಡದ ಅಕ್ಷರಗಳು ಅಳಿದು ಹೋಗಿರುವುದನ್ನು ಉಲ್ಲೇಖಿಸಿದ ಸಂಪತ್ ಬೆಟ್ಟಿಗೆರೆ, ತುಕ್ಕು ಹಿಡಿಯದ ಫಲಕ ಉಳಿದರೂ ಅಕ್ಷರಗಳು ಮಾಯಕವಾಗಿರುವುದು ವಿಷಾದನೀಯ. ಅದನ್ನು ತಕ್ಷಣ ಸರಿಪಡಿಸಬೇಕು ಎಂದರು. ಉಪಸಭಾಪತಿ ಎಂಕೆ ಪ್ರಾಣೇಶ್ ಉದ್ಘಾಟನೆ ಮಾಡಿ ಕಾರ್ಯಕ್ರಮದ ಉದ್ಘಾಟಿಸಿದ ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಮಾತನಾಡಿ, ಕನ್ನಡ ಉಳಿಯುವುದಕ್ಕೆ ಕೇವಲ ಕಾರ್ಯಕ್ರಮ ಆಚರಣೆ ಸಾಲದು, ಎಲ್ಲಾ ಭಾಷೆಗೂ ಗೌರವ ಕೊಡುವ ಜೊತೆಗೆ ಮನೆಯಲ್ಲಿ ಕನ್ನಡವನ್ನು ಪ್ರತಿದಿನ ಬಳಸಬೇಕು. ಆಗ ಭಾಷೆ ಉಳಿಯುತ್ತದೆ ಎಂದರು. ಅವರು ಆಟೋ ಚಾಲಕರಿಗೆ ಸಲಹೆ ನೀಡುತ್ತಾ, ತಾಲೂಕಿನಲ್ಲಿ ಅನೇಕ ಆಟೋ ಸಂಘಟನೆಗಳಿವೆ, ಭಿನ್ನಾಭಿಪ್ರಾಯ ಬಿಟ್ಟು ಏಕಾಭಿಪ್ರಾಯದೊಂದಿಗೆ ಸೇವೆ ನಿರ್ವಹಿಸಿ ಜನರ ವಿಶ್ವಾಸ ಗೆಲ್ಲಬೇಕು ಎಂದರು. ಇದಕ್ಕೂ ಮುನ್ನ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ವೀರಗಾಸೆ, ಡೊಳ್ಳು ಕುಣಿತ, ಸುಗ್ಗಿ ಕುಣಿತ, ನಾಸಿಕ್ ಡೋಲ್, ಡಿಜೆ ಸೇರಿದಂತೆ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ತಬ್ಧ ಚಿತ್ರಗಳೊಂದಿಗೆ ಬಿರುಸಿನ ಮೆರವಣಿಗೆ ಜರುಗಿತು. ಕಾರ್ಯಕ್ರಮಕ್ಕೆ ರಾಜ್ಯೋತ್ಸವ ಆಚರಣಾ ಸಮಿತಿಯ ಅಧ್ಯಕ್ಷ ಜಿ ಪ್ರಕಾಶ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಆಟೋ ಸಂಘದ ಗೌರವಾಧ್ಯಕ್ಷ ಎಂಎಚ್ ಅಮರನಾಥ್, ಪತ್ರಕರ್ತ ಸಂಘದ ಅಧ್ಯಕ್ಷ ಪ್ರಸನ್ನಕುಮಾರ್, ಕರುನಾಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ರುದ್ರೇಶ್ ಕಹಳೆ, ಸ್ವತಶ್ಚರಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಗಣೇಶ್, ತಾಲೂಕು ಅಧ್ಯಕ್ಷ ಯುಬಿ ನಾಗೇಶ್, ಕಾರ್ಯದರ್ಶಿ ಚಂದ್ರೇಶ್, ಆಟೋ ಚಾಲಕಿ ಭಾರತಿ ದಿನಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಕ್ಕಿ, ಪ್ರಜಾಪ್ರಭು ಟಿವಿ, ಮೂಡಿಗೆರೆ. ನನ್ನನ್ನ ಸ್ವತಶ್ಚರಿ ಆಟೋ ಸಂಘದ ಅಧ್ಯಕ್ಷನಾಗಿ ಆಯ್ಕೆಯನ್ನ ಮಾಡಿದ್ರು. ಅದಕ್ಕೆ ನಾನು ಇವತ್ತು ಕೂಡ ಅದನ್ನ ನೆನಪಿನಲ್ಲಿ ಇಟ್ಕೊಂಡಿರೋದು ಯಾರನ್ನ ಅಂತೇಳಿ ನಮ್ಮ ಹಿರಿಯರಾದಂತ ವಾದಿರಾಜ ಅಂತ. ಯಾಕೆಂದ್ರೆ ಅವರು ಹಲವಾರು ವರ್ಷಗಳ ಕಾಲ ಈ ಆಟೋ ಸಂಘದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ನಿರ್ವಹಿಸಿದ್ರು. ಅವರು ನನ್ನ ಗುರುಗಳು ಅಂತ ಹೇಳಿದ್ರು ತಪ್ಪಾಗಿಲ್ಲ. ಅವರು ಹೀಗೆಲ್ಲ ಆಗಿ ಅವರಿಗೆ ವಯಸ್ಸುಗಳು ಆಗ್ತಾ ಬರುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು. ನನಗೆ ಇವತ್ತು ಒಂದು ನೆನಪಲ್ಲಿದೆ. ಮೂಡಿಗೆರೆಯಲ್ಲಿ ಒಂದು ಆಟೋ ಸಂಘ ಇದೆ. ಅದು ಪಾಪ ತುಂಬಾ ಚಾಲಕರು, ಮಾಲೀಕರು ಕಷ್ಟದ ಒಳಗಡೆ ತಮ್ಮ ಜೀವನ ಸಾಧಕ ಬದುಕಿನ ದಾರಿಯನ್ನ ಕಂಡುಕೊಳ್ಳಿಕ್ಕೋಸ್ಕರ ಆ ಆಟೋ ಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಸಂಘದ ಒಳಗಡೆ ನಾನು ಅಧ್ಯಕ್ಷನಾಗಿದ್ದೇನೆ. ಹಾಗಾಗಿ ಅವರೆಲ್ಲರಿಗೂ ಯಾವತ್ತೂ ಯಾವುದೇ ತರಹದ ತೊಂದರೆಗಳಾಗಬಾರದು. ತೊಂದರೆಗಳು, ಸಮಸ್ಯೆಗಳಾದಾಗ ನಾವು ಅದಕ್ಕೆ ಸ್ಪಂದನೆಯನ್ನ ಮಾಡುವಂತ ಕೆಲಸಗಳನ್ನು ಕೂಡ ಮಾಡಬೇಕಾಗತ್ತೆ. ನಾನು ಕೂಡ ಆಟದ ಸಂಘದ ಮಾಲೀಕನೂ ಅಲ್ಲ, ಚಾಲಕನೂ ಅಲ್ಲ. ಆದ್ರೆ ಅವರ ಜೊತೆ ಇರುವ ಒಬ್ಬ ವ್ಯಕ್ತಿ ಎನ್ನುವ ಮಾತನ್ನ ಹೇಳಿ ನನಗೆ ಆ ಜವಾಬ್ದಾರಿಯನ್ನು ಹಸ್ತಾಂತರವನ್ನ ಮಾಡಿದ್ದು ಇವತ್ತು ಕೂಡ ನನಗೆ ನೆನಪಿದೆ. ಬಹುಶಃ ಅವತ್ತು ನನಗೆ ಕೊಟ್ಟಂತ ಜವಾಬ್ದಾರಿ ಇವತ್ತು ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಉಪಸಭಾಪತಿಯವರೆಗೂ ಮುಟ್ಟಿದೆ ಅನ್ನೋದಕ್ಕೆ ಅದಕ್ಕೆ ಕಾರಣ ಈ ಆಟೋ ಸಂಘದ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾನು ಬೆಳೆದು ಬಂದದ್ದು ಅಂತ ಹೇಳಿಕ್ಕೆ ನಾನು ಇವತ್ತು ಕೂಡ ಹೆಮ್ಮೆಯನ್ನ ಪಡ್ತೇನೆ. ಹಾಗಾಗಿ ನನಗೆ ಅಮರನಾಥ್ ಯಾವುದೇ ಆಗಲಿ, ನಾನು ಒಂದೇ ಒಂದು ಪ್ರತಿಯೊಬ್ಬರು ಏನಾದ್ರೂ ಮಾಡಿ ನಾವು ನಿಮ್ ಜೊತೆ ಇರ್ತೇವೆ, ನೀವು ಮಾಡಿ ಅಂತ ಯಾವಾಗಲೂ ಒಳ್ಳೆಯವರಿಗೆ ಮಾತ್ರ ಜನಸ್ಪಂದನೆಯನ್ನ ಮಾಡುವಂಥದ್ದು, ನಿಮ್ಮನ್ನ ಒಳ್ಳೆಯತನಕ್ಕೆ ಜನಸ್ಪಂದನೆಯನ್ನು ಮಾಡುವಂಥದ್ದು ಪ್ರಾರಂಭ ಆಗಿದೆ. ಅದನ್ನು ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿಯು ಕೂಡ ನಿಮ್ಮ ಇದೆ ಅಂತ ಹೇಳಿ ನಾನು ಭಾವಿಸಿದೆ. ಬಹುಶಃ ನಾನು ಯಾವಾಗಲೂ ಒಂದು ಮಾತನ್ನ ಹೇಳ್ತಿದ್ದೆ, ನಾವು ಯಾವತ್ತು ಒಟ್ಟಾಗಿರ್ತೇವೆ, ನಾವು ಯಾವತ್ತು ನಾವು ಅಂತ ಬದುಕ್ತೇವೆ, ನಾನು ಅನ್ನುವಂತ